ಸರ್ ಇದು ಬಂದು 1,95,000 ರೂಪಾಯಿ ಆಗುತ್ತೆ ಸರ್. 1,95,000 ರೂಪಾಯಿಗೆ 9 ಮಾಡಲು ಸಿಂಗಲ್ ಓನರು. ನಾವು ಅಕ್ಟೋಬರ್ ವರ್ಗು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಡಿರೋದೇ 63,000. ಓನರ್ ಎಷ್ಟು ಹೇಳಿದ್ರಣ್ಣ ಸರ್? ಸಿಂಗಲ್ ಓನರ್ ಗಾಡಿ. ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅಣ್ಣ? ಸರ್ ಗಾಡಿ ಕ್ಲಾಸ್ ಆಗಿದೆ, ಕಸ್ಟಮರ್ 95 ಬೇಕು ಅಂತ ಸರ್. ಬರ್ಲಿ ಸರ್, ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ವೆರಿ ಗುಡ್. 1,95,000. 1,95,000. ಇದರೊಳಗೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್? ಎಲ್ಲ ರನ್ನಿಂಗ್ ಇದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸಿಂಗಲ್ ಓನರ್ ಗಾಡಿ. ಓಡಿರೋದು ಬರೀ 63,000 ಕಿಲೋಮೀಟರ್ ಓಡಿದೆ. ಗುಡ್, ವೆರಿ ಗುಡ್. ಸರ್ ಹೊಂಡಾ ಎರ ಮಾಡಲು ಬಂದು 2014 ಮಾಡಲು ಸಿಂಗಲ್ ಓನರು. ಇದು ಕೂಡ ಗಾಡಿ ಕ್ಲಾಸ್ ಆಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಡಿರೋದು ಬಂದು 23,000 ಕಿಲೋಮೀಟರ್ ಓಡಿದೆ ಸರ್. ಪೆಟ್ರೋಲ್ ವೇರಿಯಂಟ್ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಬಂದು 2,75,000 ರೂಪಾಯಿ ಆಗುತ್ತೆ ಸರ್. ಇಯಾನೋ 14 ಮಾಡಲು ಸಿಂಗಲ್ ಓನರ್ ಗಾಡಿ. ಓಡಿರೋದು 23,000 ಕಿಲೋಮೀಟರ್. ಜಿನಿಯನ್ನು ಪೆಟ್ರೋಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. 2,75,000 ಕೋಟಿಂಗು ಸರ್. ಬನ್ನಿ ಸರ್, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. AC ಪವರ್ ಸ್ಟೇರಿಂಗ್ 2 ಪವರ್ ಇಂದ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಎಲ್ಲ ಹೆಚ್ಚು ಕಮ್ಮಿ ಆಗ್ಬೋದು. ಮಾಡೋಣ ಬನ್ನಿ ಸರ್, ನಿಮ್ ಚಾನಲ್ ಕಡೆಯಿಂದ ಬಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳೋಣ ಬನ್ನಿ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ವೀಕ್ಷಕರೇ, ಒಂದು ಒಳ್ಳೆ ಗಾಡಿ, ತುಂಬಾ ಚೆನ್ನಾಗಿರೋಂಥ ಗಾಡಿ, ಆಕ್ಸಿಡೆಂಟ್ ಫ್ರೀ ಇರೋಂಥ ಗಾಡಿನ ಬಹಳ ಕಡಿಮೆ ದರದಲ್ಲೇ ಕೊಡ್ತಾ ಇದ್ದಾರೆ. ತಮಗೇನಾದ್ರೂ ಬೇಕಾದ್ರೆ ಮೊಬೈಲ್ ನಲ್ಲಿ ಅವ್ರ ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ತದೆ. ಆ ನಂಬರ್ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ನೀವು ತಿಳ್ಕೊಬಹುದು. ಸರ್ ಪೋಲೋ ಮಾಡಲು ಬಂದು 2013 ಮಾಡಲು ಸೆಕೆಂಡ್ ಓನರು. ಹೈಲೈನ್ ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಕೆಲವರು ಪೋಲೋ ಅಂತ ಹುಡುಕ್ತಾ ಇರ್ತಾರೆ. ಬನ್ನಿ ಸರ್, ಖಂಡಿತ ಗಾಡಿ ಚೆನ್ನಾಗಿದ್ದಾರೆ, ತಗೊಂಡೋಗ್ಬೋದು. ಡೀಸೆಲ್ ವೇರಿಯಂಟ್. ಇದ್ರ ಪ್ರೈಸ್ ಎಷ್ಟು ಹೇಳ್ತಾ ಇದ್ದೀರಣ್ಣ? ಸರ್ ಇದು ಬಂದು 4,35,000 ಇದೆ ಸರ್. ಕಸ್ಟಮರ್ ಕೋಟಿಂಗು ಬರೀ 4,05,000 ರೂಪಾಯಿ ಕೊಡೋಣ ಸರ್. 4,05,000. 4,05,000 ರೂಪಾಯಿಗೆ ಹೈಲೈನ್ ಟಾಪ್ ಅಂಡ್ ಮಾಡಲ್ ಗಾಡಿ ಸರ್. ಹೈಲೈನರಾ? ಹೌದು ಸರ್. ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಬಂದ್ರೆ ಕಸ್ಟಮರ್. ಸರ್ ಇಲ್ಲ, 4,35,000 ಹೇಳ್ತಾರೆ. 4 ಲಕ್ಷಕ್ಕೆ ಮಾಡ್ಕೊಡೋಣ ಬನ್ನಿ ಸರ್. ವೆರಿ ಗುಡ್. ಇವರು ಹಳಬ್ರು ಚೆನ್ನಾಗಿ ಮಾಡ್ತಾರೆ. ಪುಡಿಸ್ಬಿಡ ನೀ. ಹೈಲೈನರ್ ಒಂದು ಗಾಡಿ ಇದೆ, ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಕಸ್ಟಮರ್ಗೆ ತಮಗೇನಾದ್ರು ಬೇಕಿದ್ರೆ ಡಿಸ್ಪ್ಲೇ ಆಗ್ತಕ್ಕಂಥ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. ನೀವು ಬರಬೇಕು, ಗಾಡಿ ಹತ್ರ ಬಂದು ನೋಡ್ಕೊಂಡು ಆಮೇಲೆ ನೀವು ಮಾತಾಡ್ಬೇಕು. ಐಟಮ್ ಗ್ರ್ಯಾಂಡ್ ಮಾಡಲು ಬಂದು 16 ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್. ಆಸ್ತಾ ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. 16 ಮಾಡಲು ಸಿಂಗಲ್ ಓನರ್ ಗಾಡಿ. ಕೆಲವರು ಲೇಡೀಸ್ ಓಡಿಸ್ತಾರೆ, ಆಟೋಮೆಟಿಕ್ ಅಂತ ಕೇಳ್ತಾ ಇರ್ತಾರೆ, ಬರ್ಬೋದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದು 16 ಮಾಡಲು ಸಿಂಗಲ್ ಓನರು ಸರ್. ಇದು ಬಂದು 4,40,000 ರೂಪಾಯಿ ಕೊಟ್ಬಿಡೋಣ ಸರ್. 4,40,000. 4,40,000 ರೂಪಾಯಿಗೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಓಡಿರೋದು ಬಂದು 92 ಕಿಲೋಮೀಟರ್ ಜಿನಿಯನ್ ಮೀಟರ್ ಸರ್. I10 ಆಸ್ಟಾ. ಹೌದು ಸರ್, I10 ಗ್ರ್ಯಾಂಡ್ ಆಸ್ತಾ. ವೀಕ್ಷಕರೇ, ಚೆನ್ನಾಗಿರೋ ಗಾಡಿಗೆ 5,000 ಜಾಸ್ತಿ ಇರುತ್ತೆ. ಒಳ್ಳೆ ಗಾಡಿ, ಕ್ವಾಲಿಟಿ ಬೇಕು ನಮ್ಗೆ, ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಒಂದು 5,000 ಜಾಸ್ತಿ ಕೊಡ್ಬೇಕಾಗುತ್ತೆ. ತುಂಬಾ ಚೆನ್ನಾಗಿರುವಂತ ಗಾಡಿ. ಓಕೆ, ಮುಂದಿನ ಗಾಡಿ ಯಾವ್ದಣ್ಣ? ಸರ್ ಬೊಲೆನೋ RS ಟಾಪ್ ಅಂಡ್ ಮಾಡಲು. ಓಕೆ, ಮಾಡಲು ಬಂದು 18 ಮಾಡಲು ಸೆಕೆಂಡ್ ಓನರ್ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಡಿರೋದು ಬಂದು ಬರೀ 27,000 ಕಿಲೋಮೀಟರ್ ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಬ್ಯಾಕ್ ಫೈಬರ್, ಡೀಪ್ ಫಾಗರ್ ಎಲ್ಲ ಸಿಗುತ್ತೆ ಸರ್. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್.
RS ಟಾಪ್ ಅಂಡ್ ಮಾಡಲು ಇದು ಬಂದು 6,35,000 ರೂಪಾಯಿ ಆಗುತ್ತೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 6,25,000 ರೂಪಾಯಿ ಕೊಡೋಣ ಸರ್. ಬೆಲೋನಾ, ಮಾರುತಿ ಬೆಲೋನಾ ಓಡಿರೋದು 27,000 ಸರ್. ಓಹೋ, ವೀಕ್ಷಕರೇ ನೋಡಿ, ವೈಟ್ ಕಲರ್ ತುಂಬಾ ಚೆನ್ನಾಗಿದೆ. ಫ್ಯಾನ್ಸಿ ನಂಬರ್ ಕೂಡ ಫ್ಯಾನ್ಸಿ ಆಗಿದೆ. ನಿಮ್ಗೆ ಅವಶ್ಯಕತೆ ಇದ್ದವರು ಡಿಸ್ಪ್ಲೇ ಆಗೋ ನಂಬರ್ ಕಾಲ್ ಮಾಡಿದ್ರೆ ಅವ್ರು ಹೆಚ್ಚಿನ ಮಾಹಿತಿನ ಅವರು ಕೊಡ್ತಾರೆ. ಮುಂದಿನ ಗಾಡಿ ತೋರಿಸ್ತೀನಿ ಬನ್ನಿ. ರಿಡ್ಸ್ 2012 ಮಾಡಲು ಸಿಂಗಲ್ ಓನರ್ VDI ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಳ್ಳೆ ಇಂಟೀರಿಯರ್ ಇದೆ, ಕಂಪ್ನಿ ಸಿಸ್ಟಮ್ ಇದೆ. ಟಾಪ್ ಮಾತ್ರ ಸ್ವಲ್ಪ ಶೇಡ್ ಇದೆ ಸರ್, ಅಷ್ಟು ಬಿಟ್ರೆ ಒರಿಜಿನಲ್ ಇದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ ಇದು ಸರ್. ಇದು ಬಂದು 3,35,000 ರೂಪಾಯಿ ಆಗುತ್ತೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3,30,000 ರೂಪಾಯಿ ಮಾಡ್ಕೊಡೋಣ ಸರ್. ಇದು ಡೀಸೆಲ್ ವೇರಿಯಂಟ್ ಅಲ್ವಾ? ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ಗಾಡಿ ತುಂಬಾ ಡಿಮ್ಯಾಂಡ್ ಇದೆ. ಅದರಲ್ಲೂ ರಿಡ್ಸಲ್ ಡೀಸೆಲ್ ಗಾಡಿ ಸಿಗ್ತಾ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್. ಹೌದು ಹೌದು. ಆದ್ಮೇಲೆ ಒಂದು ಒಳ್ಳೆ ಕಲರು, ಚೆನ್ನಾಗಿದೆ ಕಲರು, ರಿಡ್ಜ್ ಗಾಡಿ ನೋಡಿ. ಅವಶ್ಯಕತೆ ಇದ್ದವರು ಬಂದು ಪರ್ಚೇಸ್ ಮಾಡಿ ಸರ್. ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ ಗಾಡಿ, ಟಾಪ್ ಅಂಡ್ ಮಾಡಲು, ತುಂಬಾ ಚೆನ್ನಾಗಿದೆ ಗಾಡಿ. 2011-12 ವಾಯ್ಸ್ ಜೋರ 2011-12 ಸೆಕೆಂಡ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಆಗಿದೆ ಗಾಡಿ. ಇದು ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಗ್ಲಾಸ್ ಒಂದು ಹೊಡೆದಾಗಿದೆ, ಬಿಟ್ರೆ ಗಾಡಿ ಕ್ಲಾಸ್ ಆಗಿದೆ ಸರ್. ವೆಲ್ ಮೇಂಟೈನ್ ಆಗಿದೆ ಗಾಡಿ. ಇದು ಬಂದು ಸರ್ 2,65,000 ರೂಪಾಯಿ ಕೊಟ್ಬಿಡೋಣ ಸರ್. ಓ, ಗ್ಲಾಸ್ ಹಾಕ್ಸ್ಕೊಡ್ತೀರಾ ಸರ್? ಸರ್ ಗ್ಲಾಸ್ ಹಾಕ್ಸ್ಕೊಡೋಣ. 2,65,000 ರೂಪಾಯಿಗೆ ವಿತ್ ಗ್ಲಾಸ್ ಹಾಕ್ಸ್ಕೊಡೋಣ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ ಇವೆಲ್ಲ. ಆಕ್ಸಿಡೆಂಟ್, ಇನ್ಸೂರೆನ್ಸ್ ಕ್ಲೈಮ್ ಅವೆಲ್ಲ ಏನಿಲ್ಲ ಸರ್. ಅವೆಲ್ಲ ಏನಾನ ಇದ್ರೆ ನಾವೇ ಹೇಳ್ಬಿಡ್ತೀವಿ ಸರ್, ಮತ್ತೆ ಹೇಳ್ಬಿಡ್ತೀವಿ. ವೆರಿ ಗುಡ್. ಫೋರ್ಡ್ ಫಿಯೆಸ್ಟಾ. ಓಕೆ ಸರ್, ಇಕೋಸ್ಪೋರ್ಟ್ 2014-15 ಸೆಕೆಂಡ್ ಓನರು, ಟ್ರೆಂಡ್ ಲೈನ್ ಗಾಡಿ ಕೂಡ ಗುಡ್ ಕಂಡೀಷನ್ ಆಗೈತೆ. ಏನು ತಗೊಂಡು ಏನು ಮಾಡ್ಸಂಗಿಲ್ಲ ಸರ್. ಒಂದು ಆಯಿಲ್ ಸರ್ವಿಸ್ ಒಂದು ಮಾಡ್ಸ್ಕೊಂಡು ಗಾಡಿ ಓಡಿಸ್ತಾ ಇರ್ಬೋದು. ಗಾಡಿ ತುಂಬಾನೇ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಕ್ಲಾಸ್ ಆಗಿದೆ ಗಾಡಿ. ಟ್ರೆಂಡ್ ಲೈನ್ ಬೇಸಿಕ್. ಇದು ಬಂದು ಫೈನಲ್ ಟು ಫೈನಲ್ ಬಂದು ಸರ್ 4,90,000 ರೂಪಾಯಿ ಕೊಡೋಣ ಸರ್. 4,90,000 ರೂಪಾಯಿಗೆ ಕೊಡೋಣ. ಡೀಸೆಲ್ ವೇರಿಯಂಟ್, ಏನು ಮೈಲೇಜ್ ಗಾಡಿ ಸರ್. ಏನ್ ಮಾಡ್ಲಿ ಹೇಳಿದ್ದು ಸರ್? ಇದು ಬಂದು 14 ಮ್ಯಾನುಫ್ಯಾಕ್ಚರಿಂಗ್, 15 ರಿಜಿಸ್ಟ್ರೇಷನ್. ಓನರ್ ಬಂದು ಸೆಕೆಂಡ್ ಓನರ್. ಹೇಳಿ ಅಣ್ಣ. ಸರ್, ಇದು ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಮಾಡಲು ಬಂದು 2017 ಸೆಕೆಂಡ್ ಓನರ್. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಒಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಗಾಡಿ ಕೂಡ ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಒಳ್ಳೆ ಮೈಲೇಜ್ ಗಾಡಿ, 24 ಮೈಲೇಜ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 88,000 ಕಿಲೋಮೀಟರ್ ಓಡಿದೆ ಸರ್. ಇದು ಬಂದು 2,95,000 ರೂಪಾಯಿ ಆಗುತ್ತೆ ಸರ್. 2,95,000. 2,95,000 ರೂಪಾಯಿ ಕೊಟ್ಬಿಡೋಣ ಸರ್. ಫಿಡ್. ಓನರ್ ಎಷ್ಟು ಅಂದ್ರಿ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ವೆರಿ ಗುಡ್. ತುಂಬಾ ಜನ ಕೇಳ್ತಾರೆ ಸರ್ ಪಿಡ್ಡು ಅಂತ. ಹೌದು. ಪ್ರೆಸೆಂಟ್ ಇವಾಗ ನಮ್ಮಲ್ಲಿ 5ರಿಂದ 6 ಗಾಡಿ ಸ್ಟಾಕ್ ಇದಾವೆ. ಸರ್, ಇದು ಮಾರುತಿ ಕಂಪ್ನಿದು ಎಕ್ಸ್ಪ್ರೆಸ್ ಆಟೋಮೆಟಿಕ್ ಗಾಡಿ. ಇದು ಕೂಡ ಮಾಡಲು ಬಂದು 19 ಮಾಡಲು, ಸಿಂಗಲ್ ಓನರ್, 69,000 ಜಿನಿಯನ್ ಮೀಟರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಕಲಿಯಾ ಅಂತವ್ರು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 69,000 ರೆಕಾರ್ಡೆಡ್ ಇದೆ ಸರ್. ಇದು ಬಂದು 4,05,000 ರೂಪಾಯಿ ಕೊಟ್ಬಿಡೋಣ ಸರ್. 4,05,000 ರೂಪಾಯಿ ಕಲಿಯಾ ಅಂತ ಒಳ್ಳೆ ಗಾಡಿ ಸರ್ ಇದು.
ಎಲ್ಲ ಮಾಡ್ಬೇಕಾ? ಹೇಳಿ ಹೇಳಿ ಸರ್, ಇದೇನ್ ಮಾಡ್ಲಿ ಇದು? ಸರ್ ಐಟನ್ ಬ್ರ್ಯಾಂಡ್ ಹಾ. ಮಾಡ್ಲು ಬಂದು 14 ಮಾಡ್ಲು. ಓನರ್ ಮಾತ್ರ ಜಾಸ್ತಿ ಆಗಿದ್ದಾರೆ, ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ ಟ್ರಾನ್ಸ್ಫರ್ ಓನರು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ವ್ಯಾಪಾರದಲ್ಲಿ ಕಡಿಮೆ ಆಗಿರುತ್ತೆ. ಕಡಿಮೆ ಆಗಿರುತ್ತೆ. ಒಂದು ಓಡಿರೋದು ಎಷ್ಟು ಅಂತ ಕೇಳಿಲ್ಲ ನೀವು. ಹಾ, ಎಷ್ಟು ಬರೀ ಓಡಿರೋದು 57,000 ಕಿಲೋಮೀಟರ್. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಸ್ಪೋರ್ಟ್ಸ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ, ಸಿಸ್ಟಮ್ ಇದೆ. ಇದು ಕೂಡ ಗಾಡಿ ತಗೊಂಡು ಏನು ಮಾಡ್ಸೋ ತರ ಇಲ್ಲ, ಐ ಸರ್ವಿಸ್ ಮಾಡ್ಕೊಂಡ್ರೆ ಗಾಡಿ ತುಂಬಾನೇ ಚೆನ್ನಾಗಿದೆ. ವೆರಿ ಗುಡ್. ಅಲ್ಲ, ವ್ಯಾಪಾರದಲ್ಲಿ ಓನರ್ ಜಾಸ್ತಿ ಆದ್ರೆ ವ್ಯಾಪಾರದಲ್ಲಿ ಅಲ್ಲ, ಸ್ವಲ್ಪ ಕೆಲವರು ಕಡಿಮೆ ಏನಪ್ಪ ಓನರ್ ಜಾಸ್ತಿ ಆಗಿದೆ, ಅದೇಂಗೆ ಇಷ್ಟು ಬೇಗ ಜಾಸ್ತಿ ಆಯ್ತು ಅಂತವ್ರೆ. ಅದೆಲ್ಲ ಡೀಲರ್ ಏನ್ ಮಾಡಿದಾರೆ ಇವಾಗ ನಿಮ್ಗೆ ಗೊತ್ತಿದೆ, ಟ್ರಾನ್ಸ್ಫರ್ ಯಾರು ಗಾಡಿಗಳು ಕೊಡಲ್ಲ. ಕರೆಕ್ಟ್. ಹಂಗಾಗಿ ಓನರ್ ಜಾಸ್ತಿ ಆಗಿದೆ, ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಸರ್ ಇದ್ಕೊಂಡು 3,65,000 ರೂಪಾಯಿ ಕೊಟ್ಬಿಡೋಣ ಸರ್. 3,65,000. ಹೌದು ಸರ್, ಬನ್ನಿ ಸರ್, ನಿಮ್ ಚಾನಲ್ ಕಡೆಯಿಂದ ಬಂದು 3,60,000 ರೂಪಾಯಿ ಮಾಡ್ಕೊಡಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮುಂದಿನ ಗಾಡಿ ಯಾವ್ದಣ್ಣ? ಬನ್ನಿ ಸರ್, ಐಟನ್ 17 ಆಸ್ಟಾ ಟಾಪ್ ಅಂಡ್ ಮಾಡಲು, ಪೆಟ್ರೋಲ್ ವೇರಿಯಂಟ್ ಗಾಡಿ ಕೂಡ. ಇದು ವೆಲ್ ಮೇಂಟೆನೆನ್ಸ್ ಆಗಿದೆ, ಗಾಡಿ ತುಂಬಾನೇ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ಸ್, ಮ್ಯಾಗ್ ವೀಲ್, ಬ್ಯಾಕ್ ವೈಫರ್, ಡೀಪ್ ಆಗರ್ ಎಲ್ಲ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಂದು 5,75,000 ಇದೆ ಕಸ್ಟಮರ್ ಕೋಟಿಂಗ್. ನಿಮ್ ಚಾನಲ್ ಕಡೆಯಿಂದ ಬಂದು 5,70,000 ರೂಪಾಯಿ ಕೊಡೋಣ ಬನ್ನಿ ಸರ್. ಗುಡ್, ವೆರಿ ಗುಡ್. ಒಳ್ಳೆ ಒಂದು ರೆಡ್ ಗಾಡಿ ಇದೆ. ಯಾರಾದ್ರೂ ಕಸ್ಟಮರ್ ಲೈಕ್ ಮಾಡೋರು ಇದ್ರೆ, ಹುಡುಕ್ತಾ ಇದ್ರೆ ನೋಡಿ, ಒಳ್ಳೆ ಗಾಡಿ ಇದೆ ಆಸ್ಟಾ. ಯಾವ್ದಾರ ಬೇಕು ಅಂತ ಹೇಳಿದ್ರೆ ಅವ್ರ ನಂಬರ್ ಕಾಲ್ ಮಾಡಿ, ಹೆಚ್ಚಿನ ಮಾಹಿತಿ ಅವರೇ ಕೊಡ್ತಾರೆ. ಗಾಡಿ ಹತ್ರ ನಿಂತ್ಕೊಂಡು ಬಂದು ವ್ಯಾಪಾರ ಮಾಡಿದ್ರೆ ಏನೋ ಸ್ವಲ್ಪ ಕನ್ಸೆಷನ್ ಮಾಡ್ತಾರೆ, ಅಷ್ಟು ಹಿಡಿಯಕ್ ಹೋಗಲ್ಲ. ಒಳ್ಳೆ ವ್ಯಕ್ತಿಗಳು, ಚೆನ್ನಾಗಿ ಹೆಚ್ಚು ಕಡಿಮೆ ಮಾಡೋ ನಾವು ಕೊಡೋದೇ ಇವಾಗ ಹೋಲ್ಸೇಲ್ ಅಲ್ಲಿ ಕೊಡ್ತಾ ಇದೀವಿ. ಅವೆಲ್ಲ ಕಸ್ಟಮರ್ ಇಷ್ಟಪಟ್ಟು ಕುಂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ವೆರಿ ಗುಡ್, ವೆರಿ ಗುಡ್. ಮ್ಯಾನ್ಯುವಲ್ ಇದು ಬಂದು 14 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಕೂಡ ಕ್ಲಾಸ್ ಆಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಬಿಟ್ರೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. 79,000 ಓಡಿದೆ ಗಾಡಿ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, VXI ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದನ್ನು ತಗೊಂಡು ಏನು ಮಾಡ್ಸಂಗಿಲ್ಲ, 5 ಸರ್ವಿಸ್ ಮಾಡ್ಕೊಂಡು ಓಡಿಸ್ತಾ ಇರ್ಬೋದು. ಓಕೆ. ಇದು ಬಂದು 3,55,000 ರೂಪಾಯಿ ಆಗುತ್ತೆ ಸರ್. ನೋಡಿ ವೀಕ್ಷಕರೇ, 3,55,000 ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ. ಕ್ಲಾಸ್ ಆಗಿದೆ ಸರ್ ಗಾಡಿ. ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಂದು ನೋಡಿ, ಇನ್ಸ್ಪೆಕ್ಷನ್ ಮಾಡ್ಕೊಂಡು ನಿಮ್ಗೆ ಏನಾದ್ರು ಅವಶ್ಯಕತೆ ಬಿದ್ರೆ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. ಎಲ್ಲಾ ವ್ಯವಸ್ಥೆನೂ ಮಾಡ್ಕೊಡ್ತಾರೆ. ಡೌಟ್ಸ್ ಇದ್ರೆ ಇನ್ನೇನು ಗಾಡಿ ನೀವು ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೊಂಡು ಆಮೇಲೆ ಬಂದು ನೀವು ತಗೊಬಹುದು. ಅದೇನಿಲ್ಲ, ಕಸ್ಟಮರ್ ಬಂದ್ಬಿಟ್ಟು ಓಕೆ ಆಯ್ತು. ಹೇಳಿ ಸರ್. ಇದು ಸರ್ ಇದು ಬಂದು 2009 ಮಾಡಲು ಆಲ್ಟೋ LXi, ಓನರ್ ಸಿಂಗಲ್ ಓನರ್ ಗಾಡಿ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇವಾಗ ಆಲ್ಟೋದಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಆಲ್ಟೋಗಳು ಡಿಮ್ಯಾಂಡ್ ಇದೆ. ಹೌದೌದು, ತುಂಬಾ ಡಿಮ್ಯಾಂಡ್ ಇದೆ. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. FC ಲ್ಯಾಬ್ಸ್ ಆಗಿದೆ, ಅಲ್ಲ FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ. ಸರ್ ಬರ್ಲಿ ಸರ್, ಕುಂತ್ಕೊಳ್ಳಿ, ಹೆಚ್ಚು ಕಡಿಮೆ ಮಾಡೋಣ. ರನ್ನಿಂಗ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಬೇಕಾದ್ರೆ ರನ್ನಿಂಗ್ ಮಾಡ್ಕೊಡೋಣ. ಇದು ಬಂದು ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,65,000 ರೂಪಾಯಿ ಆಗುತ್ತೆ. ಬರ್ಲಿ ಸರ್, ಬಂದು ಗಾಡಿ ಓಕೆ ಆಯ್ತು ಅಂದ್ರೆ ಹೆಚ್ಚು ಕಡಿಮೆ ಮಾಡೋಣ. ಆಲ್ಟೋಗೆ ಯಾವತ್ತಿದ್ರು ಡಿಮ್ಯಾಂಡ್. ಎವರ್ ಗ್ರೀನ್ ಗಾಡಿಗಳು ಇವೆಲ್ಲ, 0 ಮೇಂಟೆನೆನ್ಸ್, ತುಂಬಾ ಚೆನ್ನಾಗಿದೆ. ಮೈಲೇಜ್ ಗಾಡಿ 20 ಮೈಲೇಜ್ ಬರುತ್ತೆ. ಓಕೆ. ಕೆಲವರು ಆಲ್ಟೋ ಅಂತಾನೆ ಹುಡ್ಕೊಂಡ್ ಬರ್ತಾರೆ. ನಿಜ ನಿಜ ನಿಮ್ಮ ಮಾತು ಸರ್. ಓಕೆ. 2009 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆಂಟ್ಸ್ ಇದೆ, ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ, VXI, ಒಳ್ಳೆ ಲೆದರ್ ಸೀಟ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಒರಿಜಿನಲ್ ಇದೆ ಗಾಡಿ. ಹೌದಾ? 9 ಸಿಂಗಲ್ ಓನರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. 83,000 ಕಿಲೋಮೀಟರ್ ಓಡಿದೆ. ಸರ್ ಇದು ಬಂದು 1,85,000 ರೂಪಾಯಿ ಆಗುತ್ತೆ. ಬನ್ನಿ ಸರ್, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 5,000 ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ ಸರ್. ನೋಡಿ ವೀಕ್ಷಕರೇ, ವ್ಯಾಗಿನರ್ ಸಿಂಗಲ್ ಓನರ್ ಗಾಡಿ ಸರ್. ಸಣ್ಣ ಪುಟ್ಟ ಡೆಂಟ್ಸ್ ಇದೆ ಬಿಟ್ರೆ ಗಾಡಿ ಮಾತ್ರ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. 1,85,000. 1,85,000 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,80,000 ಮಾಡ್ಬಿಡಿ ಸರ್. ಓಕೆ. ಏನ್ ಮಾಡ್ಲು ಅಂದ್ರಿ? 9 ಸಿಂಗಲ್ ಓನರ್ ಗಾಡಿ. 2009 ಸಿಂಗಲ್ ಓನರ್, 90% ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್.
2016 ಮಾಡಲು ಓಮಿನಿ ನಿಮ್ಗೆ ಗೊತ್ತಲ್ಲ, ಫುಲ್ ಡಿಮ್ಯಾಂಡೆಡ್ ಗಾಡಿ. ಹೌದು. 16 ಮಾಡಲು ಸಿಂಗಲ್ ಓನು 5 ಸೀಟರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. 90% ಟೈರ್ ಇದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. ಇನ್ನು ಟಚ್ ಅಪ್ ಕಿಚಪ್ ಏನಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಓಮಿನಿ ಯಾರನ್ನ ಹುಡುಕ್ತಾ ಇರೋಂಥವ್ರು ಇದ್ರೆ ಬನ್ನಿ, ಖಂಡಿತ 2,65,000 ರೂಪಾಯಿ ಮಾಡ್ಕೊಳೋಣ. ವೆರಿ ಗುಡ್. ಓಮಿನಿ ಸ್ಟಾಪ್ ಮಾಡಿದ್ಮೇಲೆ ಸ್ವಲ್ಪ ಡಿಮ್ಯಾಂಡ್ ಫುಲ್ ಡಿಮ್ಯಾಂಡ್ ಇದೆ. ಓಮಿನಿ ಡಿಮ್ಯಾಂಡ್ ಇದೆ. ಓಮಿನಿ, ಆಲ್ಟೋ, ಸ್ಯಾಂಟ್ರೋ, ಲೋ ಬಜೆಟ್ ಗಾಡಿಗಳು ತುಂಬಾ ಡಿಮ್ಯಾಂಡ್ ಇದೆ. ಹೌದೌದು. ಓಮಿನಿ ತುಂಬಾ ಡಿಮ್ಯಾಂಡ್ ಇದೆ. ಅಣ್ಣ ಇದು ರೇವಾ ಇದೆಯಲ್ಲ, ಏನು ಬ್ಯಾಟ್ರಿ ಗಾಡಿ, ಏನಿದು ಹಿಸ್ಟ್ರಿ ಏನು ಸರ್? ಇದು ರೇವಾ ಗಾಡಿ ಎಲೆಕ್ಟ್ರಿಕ್. ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ನಮ್ಗೆ ಐಡಿಯಾನೇ ಇಲ್ಲ. ಆದ್ರೂ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋರು ಇದ್ರೆ ಕಸ್ಟಮರ್ ಪಾರ್ಕಿಂಗ್ ಸೇಲಿ ಬಿಟ್ಟಿರೋ ಗಾಡಿ. ಪಾರ್ಕಿಂಗ್ ಸೇಲಿಗೆ ಬಂದಿರೋ ಗಾಡಿ. ವೆರಿ ಗುಡ್. ಬೇಕಾದ್ರೆ ಅವರು ಮೆಕ್ಯಾನಿಕ್ ಯಾರನ್ನ ಇದ್ರೆ ಅವ್ರು ಕರ್ಕೊಂಡ್ಬಂದು ಚೆಕ್ ಮಾಡ್ಸ್ಕೊಂಡು ತಗೊಂಡು ಹೋಗ್ಬೋದು. ಇದ್ರ ಬಗ್ಗೆ ನಮ್ಗೆ ಕಾಲ್ ಬಂದ್ರು ಕೂಡ ಇದ್ರ ಬಗ್ಗೆ ಡೀಟೇಲ್ಸ್ ಅಂತೂ ಕೊಡಕ್ ಆಗಲ್ಲ. ರೇಟ್ ಹೇಳ್ಬೋದು. ಗಾಡಿ ಕಂಡೀಷನ್ ಬಗ್ಗೆ, ಬ್ಯಾಟ್ರಿ ಕಂಡೀಷನ್ ಬಗ್ಗೆ ನಮ್ಗೆ ಐಡಿಯಾನೇ ಇಲ್ಲ ಸರ್. ಇರ್ಲಿ ಸರ್, ಇರ್ಲಿ. ಯಾರು ಬೇಕು ಅಂದವ್ರು, ರೇವಾ ಗಾಡಿ ಬೇಕು ಅಂದವ್ರು ಬಂದು ನೋಡಿ ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. 2011 ಮಾಡಲು ಸೆಕೆಂಡ್ ಓನರ್ 1 ಲಕ್ಷಕ್ಕೆ ಆಗುತ್ತೆ. ಸರಿ ಗುರುಗಳೇ. ಓಕೆ. ಆಸ್ತಾ ಟಾಪ್ ಆನ್ ಮಾಡ್ಲು. ಗಾಡಿ 2009 ಮಾಡಲು ಸೆಕೆಂಡ್ ಓನರು. ಇದು ಕೂಡ ಕ್ಲಾಸ್ ಆಗದೆ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಬ್ಯಾಕ್ ವೈಪರ್, ಡಿಫಾಗರ್ ಎಲ್ಲ ಬರುತ್ತೆ. ಕ್ಲಾಸ್ ಆಗಿದೆ ಗಾಡಿ. ಸರ್ ಇದು ಬಂದು 2,70,000 ರೂಪಾಯಿ ಆಗುತ್ತೆ. ಓಕೆ, 2,70,000 ಆಗುತ್ತೆ. 2,70,000 ರೂಪಾಯಿ ಆಗುತ್ತೆ. ಅಲ್ಲೊಂದು ಎಲೆಕ್ಟ್ರಿಕ್ ಗಾಡಿ ಇದೆ. ನೋಡಿ, ಎಲೆಕ್ಟ್ರಿಕ್ ಗಾಡಿ ಹುಡುಕಂತವ್ರು ಇದ್ರೆ ಈಗ ಮ್ಯಾನ್ಯುವಲ್, ಡೀಸೆಲ್, ಪೆಟ್ರೋಲ್ ಹೇಳಿ ನೋಡ, ಯಾರ ಕಸ್ಟಮರ್ ಬೇಕು ಅಂತ ಹೇಳಿದ್ರೆ ಸರಿ ಸರ್ ನಿಮ್ಗೆ ಹೇಳ್ತೀನಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರಲ್ಲ. ಗಾಡಿ ಮಾತ್ರ ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಕ್ಲಾಸ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಸರ್. 16 ಸಿಂಗಲ್ ಓನರ್. ಬರೀ 2,35,000 ರೂಪಾಯಿ ಕೊಟ್ಬಿಡೋಣ ಸರ್. ಲೋನ್ ಬೇಕಾದ್ರೆ ಸಿವಿಲ್ ಚೆನ್ನಾಗಿದೆ, 80% ತನಕ ಲೋನ್ ನಾವೇ ಮಾಡಿಸ್ಕೊಡ್ತೀವಿ. ವೆರಿ ಗುಡ್. ಯಾವ ಗಾಡಿ ತಗೊಳ್ಳಿ ಸರ್, ಮಾಡ್ಲ ಮೇಲೆ 2011 ಮೇಲೆ ಯಾವ ಗಾಡಿ ತಗೊಂಡ್ರು ಸಿವಿಲ್ ಚೆನ್ನಾಗಿದ್ರೆ ಲೋನ್ ಬೇಕಾಗಿರೋರಿಗೆ ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಓಕೆ ಬಸ್. ಮುಂದಿನ ಗಾಡಿ ಯಾವ್ದು ಬಸ್? ಸರ್ ಇದು A ಸ್ಟಾರ್ ಸರ್. ನನ್ನ ಗಾಡಿ A ಸ್ಟಾರ್ ಇದೆಯಾ? ಏನ್ ರೇಟ್ ಇದು? 11 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, VXI ಇದು. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಮ್ಯಾಗ್ ವಿಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸಿಂಗಲ್ ಓನರ್ ಗಾಡಿ. ಇದು ಬಂದು 1,85,000 ರೂಪಾಯಿ ಆಗುತ್ತೆ ಸರ್. 1,85,000ಕ್ಕೆ 1,85,000 ರೂಪಾಯಿ ಆಗುತ್ತೆ. ವಿತ್ ಮ್ಯಾಗ್ ವೀಲ್ ಇದೆ. ಓಕೆ ಅಣ್ಣ. ಮ್ಯಾನ್ಯುವಲ್ ಗಾಡಿ. ಇದು ಬಂದು 15 ಮಾಡಲು ಸೆಕೆಂಡ್ ಓನರ್. ಇದು ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ. VXI ಪೆಟ್ರೋಲ್ ವೇರಿಯಂಟ್. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 3,55,000 ರೂಪಾಯಿ ಆಗುತ್ತೆ ಸರ್. 3,55,000 ರೂಪಾಯಿ ಆಗುತ್ತೆ. ಓಕೆ, 3,55,000 ರೂಪಾಯಿಗೆ ಪೆಟ್ರೋಲ್ ಗಾಡಿ ಸೆಲಾರಿಯಾ. ತುಂಬಾ ಚೆನ್ನಾಗಿದೆ ಸರ್. ಸೆಲಾರಿಯಾ ತುಂಬಾ ಚೆನ್ನಾಗಿದೆ ಅಂತ. ಮ್ಯಾನ್ಯುವಲ್ ಗಾಡಿ. ಓಕೆ ಬಸ್. ಮುಂದಿನ ಗಾಡಿ ಯಾವುದು? ಇಲ್ಲ ಇವಾಗ ಮಾತಾಡಕ್ಕಾಗಲ್ಲ. ಇದೇನ್ ಮಾಡ್ಲಿದ್ದು? ಇನೋವಾ. ಇನೋವಾ 13 ಮಾಡಲು. ಓನರ್ 3rd ಓನರ್ ಆಗಿದ್ದಾರೆ. G ವರ್ಷನ್. G4. ಓಕೆ G4 7 ಸೀಟರ್ ಗಾಡಿ. ಗಾಡಿ ಚೆನ್ನಾಗಿದೆ. ಅವರು ಇನೋವಾ 7 ಸೀಟರ್ ಗಾಡಿ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಹೌದು, ಗಾಡಿ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಕಂಪ್ನಿ ಸಿಸ್ಟಮ್ ಇದೆ. ಸ್ಕ್ರೀನ್ ಟಚ್ ಸಿಸ್ಟಮ್ ಇದೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 7,90,000 ರೂಪಾಯಿ ಕೊಟ್ಬಿಡೋಣ ಸರ್. 7,90,000 ರೂಪಾಯಿ ಕೊಟ್ಬಿಡೋಣ. ಇನೋವಾ ನಮ್ಮಲ್ಲಿ ಬರಲ್ಲ. ಬೇರೆ ಯಾವ ಒಂದು ಗಾಡಿ ಬಂದಿದೆ. ವೆರಿ ಗುಡ್. 7,90,000 ರೂಪಾಯಿ ಕೊಡೋಣ ಸರ್. 13 ಮಾಡಲು ಕೊಡ್ತಾ ಇದ್ದಾರೆ. ಬಹಳ ಕಡಿಮೆ ರೇಟ್ ನಲ್ಲಿ ಕೊಡ್ತಾ ಇದ್ದಾರೆ. ವೀಕ್ಷಕರು ಯಾರಾದ್ರೂ ಏನೋ ಬೇಕು ಅನ್ನೋರಿದ್ರೆ ಬಂದು ನೀವು ತಗೊಬಹುದು. ತುಂಬಾ ಚೆನ್ನಾಗಿರೋ ಗಾಡಿ, ಒಳ್ಳೆ ಗಾಡಿ. ಡಿಸೈರ್
ಕೆಲವರು ತುಂಬಾ ಜನ ಡಿಸೈರ್ ಅಂತ ಇದೆಲ್ಲ ರಾಯಚೂರು ಬಿಜಾಪುರ ಆ ಕಡೆ ಹೋಗಂತ ಗಾಡಿಗಳು ಕಾಲ್ ಮಾಡೋದು ಸಾಕು ಡಿಸೈರ್ ಇದೆಯಾ 2015 ಮಾಡಲು ಸಿಂಗಲ್ ಓನರ್ VXi ಶಿಫ್ಟ್ ಡಿಸೈರ್ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ ತುಂಬಾ ಚೆನ್ನಾಗಿದೆ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ ಗಾಡಿ ಚೆನ್ನಾಗಿದೆ ಒಳ್ಳೆ ಲೆದರ್ ಸೀಟ್ಸ್ ಇದೆ ಸರ್ ಇದು ಬಂದು ಒಂದ್ 4,70,000 ರೂಪಾಯಿ ಕೊಟ್ಬಿಡೋಣ ಸರ್ ನಿಮ್ ಚಾನಲ್ ಕಡೆಯಿಂದ ಬಂದು 4,65,000 ರೂಪಾಯಿ ಮಾಡೋಣ ಬನ್ನಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಸ್ ಒಳ್ಳೇದಾಗ್ಲಿ ಬಸ್ ವೀಕ್ಷಕರೇ ಒಳ್ಳೆ ಸ್ವಿಫ್ಟ್ ಡಿಸೈರ್ ಇದೆ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಬಹುದು ಆಲ್ಟೋ 2007 ಮಾಡಲು ಸೆಕೆಂಡ್ ಓನರ್ ಗಾಡಿ ಕೂಡ ಇದು ತುಂಬಾ ಚೆನ್ನಾಗಿದೆ ಕಡಿಮೆ ಬಜೆಟ್ ಅಲ್ಲಿ ಸಿಗುತ್ತೆ ಯಾಕೆ ಅಂತಂದ್ರೆ ಸ್ವಲ್ಪ ಖರ್ಚಿದೆ ಕಲರ್ಸ್ ಎಲ್ಲ ಶೇಡ್ ಆಗಿರೋದ್ರಿಂದ ಖರ್ಚಿದೆ LXi AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರಲ್ಲ ಟೈರ್ ಕೂಡ ಒಂದು 80% ತನಕ ಟೈರ್ ಕಂಡೀಷನ್ ಇದೆ ಗಾಡಿ ಚೆನ್ನಾಗಿದೆ ಸರ್ ಗಾಡಿ ಚೆನ್ನಾಗಿದೆ ಇದು ಬಂದು ಸರ್ ಒಂದು 2 ಇಯರ್ ಬಜೆಟ್ ಅಲ್ಲಿ ಕೊಟ್ಬಿಡೋಣ 1,25,000 ರೂಪಾಯಿ ಕೊಟ್ಬಿಡೋಣ 1,25,000 2007 ಮಾಡ್ಲು 2007 ವೆರಿ ಗುಡ್ ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ಬರ್ಲಿ ಸರ್ ಕಸ್ಟಮರ್ ಇನ್ನೊಂದು 5,000 ಹೆಚ್ಚು ಕಡೆ ಮಾಡ್ಕೊಡಿ ಅಂದ್ರೆ ಬೇಕಾದ್ರೆ ಮಾಡ್ಕೊಡೋಣ ಸರ್ ವೆರಿ ಗುಡ್ ಮುಂದಿನ ಗಾಡಿ ಯಾವ್ದಣ್ಣ ಓಕೆ ಕ್ವಿಡ್ ಅಲ್ಲಿ ಆಟೋಮೆಟಿಕ್ ಇದೆಯಾ ಅಂತ ಕೇಳ್ತಾರೆ ಸರ್ ಕ್ವಿಡ್ ಅಲ್ಲಿ 17 ಮಾಡಲು ಸಿಂಗಲ್ ಓನರ್ ಗಾಡಿ ಆಟೋಮೆಟಿಕ್ 63,000 ಏನೋ ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್ ಏನ್ ಕಸ್ಟಮರ್ ಏನು ಮಾಡ್ಸಿಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಇದು ಬಂದು AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್ ಕ್ಲೈಮ್ ಬರೋ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್ ಇದು ಬಂದು 3,20,000 ರೂಪಾಯಿ ಕೊಟ್ಬಿಡೋಣ ಸರ್ 3,20,000 ಕ್ಲೈಂಬರ್ ಹೌದು ಫಿಡ್ ಬನ್ನಿ ಸರ್ ನಿಮ್ ಚಾನಲ್ ಕಡೆಯಿಂದ ಬಂದು ಇನ್ನೊಂದು 5,000 ಕಮ್ಮಿ ಮಾಡೋಣ ವೆರಿ ಗುಡ್ ಚೆನ್ನಾಗಿರೋಂತ ಗಾಡಿಗೆ ಇವತ್ತು ಮಾರ್ಕೆಟ್ ಬೆಲೆ ಇದ್ದೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಚೆನ್ನಾಗಿದೆ ಅಂತ ಅಂದಾಗ ಒಂದು 5,000 ರೂಪಾಯಿ ಮುಖ ಹೋಗ್ಬಾರ್ದು ಸರ್ ಬೇರೆ ಗಾಡಿ ಸರ್ ಓಕೆ ಅಣ್ಣ ZXi ಟಾಪ್ ಅಂಡ್ ಮಾಡ್ಲು 10 ಮಾಡ್ಲು ಬಂದು 10 ಓನರ್ ಮಾತ್ರ 3 ಓನರ್ ಆಗಿದ್ದಾರೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಬ್ಯಾಕ್ ವೈಫರ್ ಡಿಫಾಗರ್ ಎಲ್ಲ ಬರುತ್ತೆ ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಒರಿಜಿನಲ್ ಇದೆ ಸರ್ ಗಾಡಿ ಇದು ಬಂದು 2,95,000 ರೂಪಾಯಿ ಕೊಟ್ಬಿಡೋಣ ಸರ್ ಓಕೆ ವೆರಿ ಗುಡ್ 2,95,000 ರೂಪಾಯಿ ಕೊಟ್ಬಿಡೋಣ ಸರ್ ಚೆನ್ನಾಗಿದೆ ಗಾಡಿ ಅಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋದು ಪೆಟ್ರೋಲ್ ವರ್ಷನ್ ಹೌದೌದು ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಗಾಡಿ ಓಕೆ ನೋಡಿ ವೀಕ್ಷಕರೇ ತುಂಬಾ ಚೆನ್ನಾಗಿರೋದು ಗಾಡಿ ಇದೆ ರಿಡ್ಜ್ ಸರ್ ಬೇರೆ ಗಾಡಿ 2015 ಮಾಡಲು VXi ಪ್ಲಸ್ ಗಾಡಿ ತುಂಬಾ ಚೆನ್ನಾಗಿ ಓನರ್ ಮಾತ್ರ 3 ಓನರ್ ಆಗಿದ್ದಾರೆ ಸರ್ 3 ಓನರ್ ಆಗಿರೋದ್ರಿಂದ ನಿಮ್ಗೆ ಕಡಿಮೆ ರೇಟ್ ಅಲ್ಲಿ ಕೊಡ್ತೀನಿ ಗಾಡಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ವೇರಿಯಂಟ್ ಟಾಪ್ ಅಂಡ್ ಮಾಡಲು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವಿತ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಇದು ಬಂದು 4,40,000 ರೂಪಾಯಿ ಕೊಟ್ಬಿಡೋಣ ಸರ್ 4,40,000 ಮಾಡಲು ಗಾಡಿ 4,40,000 ರೂಪಾಯಿ ಕೊಡೋಣ ನಿಮ್ ಚಾನಲ್ ಕಡೆಯಿಂದ ಬಂದು 4,35,000 ರೂಪಾಯಿ ಮಾಡಿಸ್ಕೊಡೋಣ ಬಿಡಿ ಸರ್ ಗುಡ್ ವೆರಿ ಗುಡ್ 17 ಮಾಡಲು ಸಿಂಗಲ್ ಓನರ್ ಗಾಡಿ 63,000 ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಸಿಂಗಲ್ ಓನರ್ ಗಾಡಿ ಓಡಿರೋದು ಒಂದು 63-73 ಓಡಿದೆ ಸರ್ ಅದು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಬನ್ನಿ ಸರ್ ಬರೀ 90,000 ರೂಪಾಯಿ ಕೊಟ್ಬಿಡೋಣ 90,000 13 ಮಾಡಲು ಸಿಂಗಲ್ ಓನರ್ ಗಾಡಿ ಒಳ್ಳೆ ಮೈಲೇಜ್ ಗಾಡಿ ಸರ್ 25-27 ಮೈಲೇಜ್ ಬರೋ ಅಂತ ಗಾಡಿ ಟಾಟಾ ನ್ಯಾನೋ AC ಪವರ್ ವಿಂಡೋ ಬರುತ್ತಲ್ಲ ಸರ್ 2 ಪವರ್ ವಿಂಡೋ ಬರುತ್ತೆ AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ ಹಂಗೆ XG AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ ಸರ್ ಅದು ಬಂದು ಫೈನಲ್ ಟು ಫೈನಲ್ ಬಂದು 1,45,000 ನಿಮ್ ಚಾನಲ್ ಕಡೆಯಿಂದ ಬಂದು 1,40,000 ರೂಪಾಯಿ ಕೊಡೋಣ ಸರ್ ವೆರಿ ಗುಡ್
ಬಾರೋಣ ಈ ಕಡೆ, ಬಾರೋಣ ಅವ್ರಿಂದ ಯಾಕೆ ಓಡಾಡ್ತೀಯ, ಬರೋಣ ಈ ಕಡೆಗೆ. ಅಲ್ಲ ಹೋಗೋಣ ಅಲ್ಲೆರ್ಸಿ. ಇನ್ನೊಂದು ನೇನೋ ಇದೆ ನೋಡಿ. ಫೈನಲ್ ಎಷ್ಟಕ್ಕಾಗುತ್ತಣ್ಣ ಇದು? 1,40,000 ರೂಪಾಯಿ ಕೊಡೋಣ. 1,40,000 ಫೈನಲ್ ಬಾರ್ಗೇನೇ ಇಲ್ಲ. ಓಕೆ. ಆ ಬಜೆಟ್ ಅಲ್ಲಿ ನಿಮಗೆ ಬಜಾರಲ್ಲಿ ಎಲ್ಲೂ ಸಿಗಲ್ಲ. ಇದೇ ಗಾಡಿನೇ ತೋರ್ಸಕ್ಕಾಗಲ್ಲ. ಇದೇನ್ ಮಾಡಿ? i10 ಮಾಡ್ಲು ಬಂದು 2013 ಮಾಡ್ಲು, ಸೆಕೆಂಡ್ ಓನರ್ ಗಾಡಿ, ಸ್ಪೋರ್ಟ್ಸ್ ವೆಹಿಕಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 3,05,000 ರೂಪಾಯಿ ಕೊಟ್ಬಿಡೋಣ. ವೆರಿ ಗುಡ್. ಬನ್ನಿ, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 13 ಮಾಡ್ಲು 3 ಲಕ್ಷ ಕೊಡೋಣ ಬನ್ನಿ ಸರ್. ಯಾಕಂದ್ರೆ ತುಂಬಾ ಜನ ಫೋರ್ಡ್ ಫೀವರ್ ಇದೆಯಾ ಅಂತ ಕೇಳ್ತಾರೆ. ಆಲ್ಮೋಸ್ಟ್ 5-6 ಗಾಡಿ ಎಲ್ಲ ಸೇಲ್ ಆಗಿದಾವೆ. 2010 11-12 ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಒಳ್ಳೆ ಮೈಲೇಜ್ ಗಾಡಿ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಒಳ್ಳೆ ಕಂಪ್ನಿ ಸಿಸ್ಟಮ್ ಇದೆ. ಓಕೆ ಸರ್, ಇದು ಬಂದು 1,75,000 ರೂಪಾಯಿ ಕೊಟ್ಬಿಡೋಣ. ಯಾಸ್ ಇಟ್ ಈಸ್ ಕಂಡೀಷನ್ 1,75,000 ರೂಪಾಯಿ ಕೊಡೋಣ. 13 ಮಾಡಲು, ಸೆಕೆಂಡ್ ಓನರ್, VDI ಡೀಸೆಲ್ ಗಾಡಿ. ಇದು ಕೂಡ ಗಾಡಿ ಚೆನ್ನಾಗಿದೆ. ತುಂಬಾ ಜನ ಡೀಸೆಲ್ ಗಾಡಿ ಬೇಕು, ಡಿಸೈರ್ ಬೇಕು ಅಂತಾರೆ. 13 ಸೆಕೆಂಡ್ ಓನರ್, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಗಾಡಿ ಚೆನ್ನಾಗಿದೆ ಸರ್. ಇದು ಬಂದು ನಿಮಗೆ 4,10,000 ರೂಪಾಯಿ ಕೊಟ್ಬಿಡೋಣ. ವೆರಿ ಗುಡ್. 4,10,000 ರೂಪಾಯಿ ಕೊಡೋಣ ಸರ್. ಫೈನಲ್ ರೇಟ್ ಸರ್ ಅದು. ಯಾಕಂದ್ರೆ ಡೀಸೆಲ್ ಅಲ್ಲಿ ಡಿಮ್ಯಾಂಡ್ ಇದೆ. ಡೀಸೆಲ್ ಗಾಡಿನ ಸ್ಟಾಪ್ ಆಗಿರೋದ್ರಿಂದ ನಾವು 4 ಕಸ್ಟಮರ್ 4.25 ಲಕ್ಷ ಹೇಳ್ತಾ ಇದಾರೆ. ಫೈನಲ್ ಬಂದು 4,10,000 ರೂಪಾಯಿ ಮಾಡಿಸ್ಕೊಳ. ಸೆಲೋರಿಯಾ VXI ಮ್ಯಾನ್ಯುವಲ್, 14 ಮಾಡಲು, ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಒಳ್ಳೆ ಕಂಪ್ನಿ ಒಂದು ಸಿಸ್ಟಮ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 90% ಟೈರ್ ಕಂಡೀಷನ್ ಇದೆ. ಗಾಡಿ ಗುಡ್ ಕಂಡೀಷನ್ ಆಗಿದೆ ಸರ್. ಇದು ಬಂದು 3,55,000 ರೂಪಾಯಿ ಆಗುತ್ತೆ. 14 ಸಿಂಗಲ್ ಓನರ್ ಗಾಡಿ. ವೀಕ್ಷಕರೇ, ಉದ್ದಕ್ಕೂ ಇದಾವೆ ಗಾಡಿಗಳು ಎಣ್ಸಕ್ ಹೋಯ್ತು ಅಂದ್ರೆ ಲೆಕ್ಕ ಇಲ್ಲ. ಬಿಸಿಲು ಜಾಸ್ತಿ ಇರೋದ್ರಿಂದ ವಿಡಿಯೋ ಮಾಡಕ್ಕಾಗ್ತಾ ಇಲ್ಲ. ನೋಡಿ, ಟೈಟಾನಿಯಂ ಇದೆ, ಯಾವ್ದು ಫಿಗೋ ಇದೆ, ಫೋರ್ಡ್. ಇದು ಡೀಸೆಲ್ ಗಾಡಿನ ಇದು. ಡೀಸೆಲ್ ಇದೆಷ್ಟಿದು ಸರ್? ಇದು ಬಂದು 3,40,000 ರೂಪಾಯಿ ಕೊಡೋಣ. 3,40,000 ಆಟೋಮೆಟಿಕ್. 14 ಮಾಡಲು, ಸೆಕೆಂಡ್ ಓನರ್. ವೆರಿ ಗುಡ್. ಚೆನ್ನಾಗಿದೆ. i10 ಇದೆ ನೋಡಿ, ಕ್ಲಾಸ್ ಆಗಿದೆ. ಗಾಡಿ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಮರ್ಚಾಗಡೆ ಎಲ್ಲ ಧೂಳು ಕುಂತಿರೋದು, ಏನ್ ಮಾಡಕ್ಕಾಗಲ್ಲ. ಅದು ಈ ತರ ಕಾಣಿಸುತ್ತೆ. ನಾವು ಕೊಡುವಾಗ ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ನೀಟಾಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ. ಎಷ್ಟು ರೇಟ್ ಇದು? ಅಣ್ಣ, ಇದು ಬಂದು 1,95,000 ರೂಪಾಯಿ ಕೊಡೋಣ. ಏನ್ ಮಾಡ್ಲು? 9 ಮಾಡಲು, ಸೆಕೆಂಡ್ ಓನರ್. 9 ಸೆಕೆಂಡ್ ಓನರ್, 1,95,000. 1,95,000 ರೂಪಾಯಿ ಕೊಡೋಣ. ವೀಕ್ಷಕರೇ, ಯಾರಿಗುಂಟು ಯಾರಿಗಿಲ್ಲ, ಬಹಳ ಕಡಿಮೆ ದರದಲ್ಲೇ ಕೊಡ್ತಾ ಇದ್ದಾರೆ. ಮಾರ್ಕೆಟ್ ಬೆಲೆನಲ್ಲಿ ಇವರಷ್ಟು ಕಡಿಮೆ ಯಾರು ಕೊಡಲ್ಲ ಅನ್ಸುತ್ತೆ. ಅಷ್ಟೊಂದು ಕಡಿಮೆ ಬೆಲೆನಲ್ಲಿ ಕೊಡ್ತಾ ಇದ್ದಾರೆ. ಇನ್ನಷ್ಟು ಗಾಡಿಗಳಿದಾವೆ ನೋಡಿ. ಇಲ್ಲೊಂದು ಯಾವ್ದೋ ಒಂದು ಗಾಡಿ ಇದೆ. ಇದೇನ್ ಗಾಡಿ ಏನಾಯ್ತು? ಪಲ್ಸ್ ಸೇಲ್ ಆಗಿದೆ. ಸೇಲ್ ಆಗಿದೆ. ಬೇಡ, ಡೀಸೆಲ್ ಇದು 2005 ಸಿಂಗಲ್ ಓನರ್ ಗಾಡಿ. 2005 ಸ್ಯಾಂಟ್ರೋ ಸಿಂಗಲ್ ಓನರ್ ಗಾಡಿ. ಇದು ಕೂಡ ಗಾಡಿ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ ಅಂತಂದ್ರೆ ಹೇಳಂಗೆ ಇಲ್ಲ. ಎಷ್ಟು ಪ್ರೈಸ್ ಇದು? ಚೆನ್ನಾಗಿ ಮಾಡಿದ್ದಾರೆ. 1,25,000 ರೂಪಾಯಿ ಆಗುತ್ತಲ್ಲ ಇದು. ನೋಡಿ, 1,25,000 ಸ್ಯಾಂಟ್ರೋ ಇದೆ. ಯಾರ್ಯಾರು ಬೇಕು ಅಂತ ಹೇಳಿದ್ರೆ ಅವ್ರ ನಂಬರ್ ನೀವು ಕಾಲ್ ಮಾಡ್ಕೊಂಡ್ರೆ ಹೆಚ್ಚಿನ ಮಾಹಿತಿ ಅವ್ರು ಕೊಡ್ತಾ ಇರ್ತಾರೆ. ನೋಡಿ, ಕಾಲ್ ಮಾಡೋದು ಮರೆಯಕ್ ಹೋಗ್ಬೇಡಿ. ಈ ಗಾಡಿಗಳು ಒಳ್ಳೆ ಕ್ವಾಲಿಟಿ ಇರೋ ಗಾಡಿಗಳು ಬೆಂಗಳೂರಲ್ಲಿ ಸಿಗೋದ್ ಕಷ್ಟ. ಬರೀ ಆಕ್ಸಿಡೆಂಟು ಅದು ಈ ಗಾಡಿಗಳೇ ಸಿಗೋದು ನಿಮ್ಗೆ. ಇಲ್ಲಿ ಮಾತ್ರ ಒಂದು ಒಳ್ಳೆ ಗಾಡಿಗಳಿದಾವೆ. ಯಾರ್ಯಾರು ಬೇಕು ಅಂತ ಹೇಳಿದ್ರೆ ಅವ್ರ ನಂಬರ್ ನೀವು ಕಾಲ್ ಮಾಡ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡವ್ರ. ಗಾಡಿ ಮಾತ್ರ 79,000 ಓಡಿದೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಅಣ್ಣ. ಕ್ಲಾಸ್ ಮೇಂಟೈನ್ ಮಾಡಿದ್ರೆ. ಓನರ್ ಮಾತ್ರ 3 ಓನರ್. 1,60,000 ರೂಪಾಯಿ ಆಗುತ್ತೆ. ಏನ್ ಮಾಡ್ಲು? 9 ಮಾಡ್ಲು. 2009 ಮಾಡ್ಲು. ವೆರಿ ಗುಡ್. ಬೇರೆ ಗಾಡಿ ಯಾವ್ದಣ್ಣ? ಕ್ವಾರ್ಟರ್ ಜೆಟ್ ಇಂಜಿನ್, ಶಿಫ್ಟ್ ಇಂಜಿನ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ. ಡೀಸೆಲ್ ಗಾಡಿ. ಇದು ಬಂದು 1,55,000 ರೂಪಾಯಿ ಕೊಟ್ಬಿಡೋಣ. 1,55,000 ರೂಪಾಯಿ ಡೀಸೆಲ್ ಗಾಡಿ. ಇಂಡಿಕಾ ವಿಸ್ಟಾ. ಏನ್ ಮಾಡ್ಲು? ಇಂಡಿಕಾ ವಿಸ್ಟಾ ಕ್ವಾರ್ಟರ್ ಜೆಟ್ ಇಂಜಿನ್. ಏನ್ ಮಾಡ್ಲು? 9 ಮಾಡ್ಲು. 9 ಸೆಕೆಂಡ್ ಓನರ್ ಗಾಡಿ. ಓಕೆ. ಇದ್ಯಾವ್ದಣ್ಣ ಇದು? ಇದೊಂದು ಓಮಿನಿ ತೋರಿಸ್ಬಿಡಿ. 97 ಮಾಡ್ಲು.
ಓನರ್ 3 ಓನರ್ ಆಗಿದ್ದಾರೆ. ಹಾ. 3 ಓನರ್ ಆಗಿದ್ರು ಕೂಡ ಓಮಿನಿ ಒಳಗೆ ಡಿಮ್ಯಾಂಡ್ ವೆಹಿಕಲ್. ಹೌದು. ಈ ಬಜೆಟ್ ಅಲ್ಲಿ ಖಂಡಿತ ನೀವು ಬೆಂಗಳೂರು ಹುಡುಕೊಂಬಂದು ಎಲ್ಲೂ ಸಿಗಲ್ಲ. ಬರೀ 75,000 ರೂಪಾಯಿ ಕೊಟ್ಬಿಡಿ. ಕಾರ್ಬೆಟರ್ ಗಾಡಿ ಬರೀ 75,000 ರೂಪಾಯಿ ಕೊಟ್ಬಿಡೋಣ. ಓಕೆ 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 ಸರಿ ಅಣ್ಣ. ಶಿಫ್ಟ್ ಹಾ. LDI ಹಾ. ಡೀಸೆಲ್ ವೇರಿಯಂಟ್ ಹಾ. 2009 ಮಾಡಲು ಸೆಕೆಂಡ್ ಓನರ್. ಹಾ. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಮ್ಯಾಗ್ ವೀಲ್ ಎಲ್ಲ ಇದೆ. 5 ಮ್ಯಾಗ್ ವೀಲ್ ಇದೆ. ಇದು ಬಂದು 2,45,000 ರೂಪಾಯಿ ಕೊಟ್ಬಿಡೋಣ. ಓಕೆ ಓಕೆ ಏನ್ ಮಾಡ್ಲು 2009 ಮಾಡಲು ಸೆಕೆಂಡ್ ಓನರ್ ಆಸ್ ಇಟ್ ಇಸ್ ಕಂಡೀಷನ್ 2,45,000 ರೂಪಾಯಿ ಕೊಟ್ಬಿಡೋಣ. ಓಕೆ 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 ಏಯ್ ಮೂರ್ತಣ್ಣ ಹೇಳಿ. ಅಣ್ಣ ಇದು ಬಂದು 2004 ಮಾಡಲು. ಹಾ. ಓನರ್ 3 ಓನರ್ ಆಗಿದ್ದಾರೆ. ಹಾ. ಮನಿ ಹೆಚ್ಚು ಕಡಿಮೆ ಕೊಟ್ಬಿಡೋಣ. ಕಡಿಮೆ ಕೊಟ್ಬಿಡ್ತೀರಾ? AC ಪವರ್ ಸ್ಟೇರಿಂಗು, ಹಾ. 2 ಪವರ್ ವಿಂಡೋ ಬರುತ್ತೆ. ಹಾ. ಇದು ಬಂದು ಹಾ. ಆಸ್ ಇಟ್ ಇಸ್ ಕಂಡೀಷನ್ FC ಇನ್ಶೂರೆನ್ಸ್ ಎಲ್ಲ ಏನಿಲ್ಲ. ಹಾ, ಹಾ. ಕಸ್ಟಮರ್ ಮಾಡಿಸ್ಕೋಬೇಕು. ಹಾ ಹಾ 90,000 ರೂಪಾಯಿ ಕೊಟ್ಬಿಡೋಣ. 90,000 2004 ಮಾಡ್ಲು 4 ಮಾಡಲು ವ್ಯಾಗಿನರ್. ವ್ಯಾಗನರ್. ಗುಡ್ ವೆರಿ ಗುಡ್. ಇದು ಯಾವ್ದಣ್ಣ ಫೋರ್ಡ್ ಇದು? ಅಣ್ಣ ಇಕೋ ಸ್ಪಾಟ್ ಇಕೋ ಸ್ಪೋರ್ಟ್ ಟೈಟಾನಿಯಂ ಟಾಪ್ ಅಂಡ್ ಮಾಡಲು. ಹಾ, ಹಾ. 6 ಏರ್ ಬ್ಯಾಗ್ ಬರೋಂತ ಗಾಡಿ. ಹಾ ಹಾ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಹಾ, ಹಾ. ಬ್ಯಾಕ್ ಫೈಫರ್, ಡಿಫಾಗರ್ ಎಲ್ಲ ಬರುತ್ತಣ್ಣ. ಓಹೋ. ಮಾಡಲು ಬಂದು 2014 ಪುಷ್ ಬಟನ್ ಸೆಕೆಂಡ್ ಓನರ್ ಗಾಡಿ. ಇದು ಬಂದು 5,55,000 ರೂಪಾಯಿ ಕೊಟ್ಬಿಡೋಣ. 555ಕ್ಕೆ ಇಕೋ ಸ್ಪೋರ್ಟ್ಸ್. ಹೌದು. ವೆರಿ ಗುಡ್. ಕೀ ಇಲ್ಲೇಡ ನೀ ಅನ್ನ ಕುಳುಕ್ಲೆ. ಓಕೆ ಅಣ್ಣ ಮುಂದೆ ಯಾವ್ದಣ್ಣ? I20 11 12 ಆಸ್ಟಾ ಟಾಪ್ ಅಂಡ್ ಮಾಡಲು ಡೀಸೆಲ್ ವೇರಿಯಂಟ್. ಗಾಡಿ ಕೂಡ ಇದು ತುಂಬಾ ಚೆನ್ನಾಗಿದೆ. ಓನರ್ 3 ಓನರ್ ಆಗಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು ಇದು ಬಂದು ಫೈನಲ್ ಟು ಫೈನಲ್ ಬಂದು 2,65,000 ರೂಪಾಯಿ ಕೊಟ್ಬಿಡೋಣ. 2,65 ಆಸ್ಟ್ರಾ ಗಾಡಿ ಕೊಡ್ತಾ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ವೆರಿ ಗುಡ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಬರಲ್ಲ. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಬ್ಯಾಕ್ ಫೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ